ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ. ಸೊ ಗೈಸ್, ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿ ನಮ್ಮ ಅಪ್ಪನ ಡ್ರಾಪ್ ಮಾಡಿ ಬಂದೆ. ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೋಗಿ ನಾಷ್ಟ ಮಾಡಿಬಿಟ್ಟು ಕಾಲೇಜ್ಗೆ ಹೋಗ್ಬೇಕು ಗೈಸ್ ಇವಾಗ. ಸೊ ಗೈಸ್, ನಮ್ಮಮ್ಮ ಸ್ಯಾಂಡ್ವಿಚ್ಚು ಮ್ಯಾಗಿ ಎಲ್ಲ ಮಾಡಿದ್ರು ಸಾರ್ಥಕ್ ಒಂದು ಟ್ರಿಪ್ಗೋಸ್ಕರ. ಬಾಯ್ ಗೈಸ್, ಹೋಗಿ ಬರ್ತೀನಿ. ಸಿ ಯು. ಸೊ ಗೈಸ್, ಇವಾಗ ತಿಂಡಿ ಮಾಡ್ತಿದ್ದೀನಿ. ನಮ್ಮಮ್ಮ ಹಂಗೆ ಸ್ಯಾಂಡ್ವಿಚ್ ಮಾಡಿದ್ರು. 5 minutes later. ಸೊ ಗೈಸ್, ಇವಾಗ ರೆಡಿ ಆದೆ. ಇವಾಗ ಮನೆ ಬಿಡ್ತಿದ್ದೀನಿ. ನಮ್ಮಮ್ಮ ಡ್ರಾಪ್ ಆಗ್ತಾರೆ ನನಗೆ, ಸಾರ್ಥಕ್ಗೆ. ಅವನ ಸ್ಕೂಲ್ ಹತ್ರ ನನಗೆ ಬಸ್ ಸ್ಟಾಪ್ ತನಕ ಡ್ರಾಪ್ ಆಗ್ತಾರೆ ಗೈಸ್ ಇವಾಗ. ಸೊ ಗೈಸ್, ಇವಾಗ ನಮ್ಮಮ್ಮ ನಮ್ಮ ತಮ್ಮನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನನ್ನ ಇವಾಗ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಆಗ್ತಿದ್ದಾರೆ ಗೈಸ್ ಇವಾಗ ಬಸ್ ಸ್ಟಾಪ್ ಹೋಗ್ತಿದ್ದೀನಿ. ಸೊ ಗೈಸ್, ಇವಾಗ ಬಸ್ ಸ್ಟಾಪ್ ಹತ್ರ ಬಂದೆ. ಬಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಫುಲ್ ರಶ್ ಇದೆ ಗೈಸ್ ಬಸ್ ಸ್ಟಾಪಲ್ಲಿ. A few moments later. ಇವಾಗ ನೀಲ್ ಸಿಗ್ತಾ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್ ಇವಾಗ. 3 hours later. ಸೊ ಗೈಸ್, ಜೀವನ್ ಅದೇನೋ ಮೂವಿಗೆ ಹೋಗ್ಬೇಕಂತೆ. ಅವನೊಬ್ಬನೇ ಹೋಗ್ತಿದ್ದ. ನಮ್ಮನ್ನು ಕರೆದ. ಆ್ಯಕ್ಚುಲಿ ನಾವು ಬೇಡ ಅಂದ್ವಿ. ಅದು ಯಾವುದೋ ಆ್ಯನಿಮಿ ಮೂವಿ ಅಂತೆ. ನಾನು ಅನಿಲ್ ಫುಟ್ಬಾಲ್ ಆಡಿ ಮನೆಗೆ ಹೋಗ್ತಾಯಿದ್ವಿ ಗೈಸ್ ಇವಾಗ ಬ್ರೇಕ್ ಇತ್ತು. ಹಂಗೆ ಫುಟ್ಬಾಲ್ ಆಡ್ತಿದ್ವಿ. ಅವರೆಲ್ಲ ಮನೆಗೆ ಹೋದರು. ಮನೆಗೆ ಅಂದರೆ ಅವ್ನ ಜೀವನ್ ಮೂವಿಗೆ ಹೋದ. ಅವರಿಬ್ಬರು ಸ್ವಿಮ್ಮಿಂಗ್ ಅಂತ ಹೋದರು. ನಾವಿಬ್ಬರು ಫುಟ್ಬಾಲ್ ಆಡ್ತಿದ್ವಿ. ಇವಾಗ ನಾವು ಇನ್ನೊಂದು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಗೈಸ್. ಸೊ ಗೈಸ್, ಇವಾಗ ಫುಟ್ಬಾಲ್ ಎಲ್ಲ ಆಡಿಕೊಂಡು ನಾನು ಅನಿಲು ಮನೆಗೆ ಹೋಗ್ತಾಯಿದ್ದೀವಿ ಗೈಸ್ ಇವಾಗ. ಸೊ ಗೈಸ್, ಬಸ್ ಸ್ಟಾಪ್ ಹತ್ರ ಬರ್ತಾಯಿದ್ವಿ. ಇಲ್ಲಿ ಖಾಲಿ ಗ್ರೌಂಡಲ್ಲಿ ಏನೋ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಏನೇನಿತ್ತು ಅಂತ ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಏನೋ ಹಂಗೆ ಚಾಟ್ಸು ಮತ್ತು ಬಟ್ಟೆ ಆ ಥರ ಎಲ್ಲ ಒಂಥರ ಮಾರ್ಕೆಟ್ ಥರ ಇತ್ತು ಗೈಸ್. ಸೊ ಗೈಸ್, ಅವನು ಅನಿಲು ಮನೆಗೆ ಹೋದ. ನಾನು ಹೋಗ್ತಿದ್ದೀನಿ ಗೈಸ್ ಇವಾಗ ಬಸ್ಸಲ್ಲಿ. ಗೈಸ್, ಇವಾಗ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಅಮ್ಮನ ಮೊಬೈಲ್ ರೀಚಾರ್ಜ್ ಮುಗಿದಿತ್ತು. ನಾನು ಬಂದ ತಕ್ಷಣ ನಮ್ಮಮ್ಮ ಹಾಟ್ಸ್ಪಾಟ್ ಆನ್ ಮಾಡು. ನಾನು ಇನ್ನೂ ಬೆಳಿಗ್ಗೆಯಿಂದ ಏನೂ ನೋಡಿಲ್ಲ. ಇವಾಗ ನಮ್ಮಮ್ಮ, ಮುಂಚೆ ನಾನು ಹಾಟ್ಸ್ಪಾಟ್ ಕೇಳ್ತಿದ್ದೆ ಆ್ಯಕ್ಚುಲಿ. ಇವಾಗ ನಮ್ಮಮ್ಮ ಕೇಳ್ತವ್ರು ನೋಡಿ ಗೈಸ್ ಇವತ್ತು. ಸೊ ಗೈಸ್, ಇವಾಗ ಊಟ ಮಾಡ್ತಿದ್ದೀನಿ. ಬೆಳಿಗ್ಗೆ ಸ್ಯಾಂಡ್ವಿಚ್ ಅದನ್ನೇ ತಿಂತಾಯಿದ್ದೀನಿ ಗೈಸ್. ಆ್ಯಕ್ಚುಲಿ ನನಗೆ ಇದು ಟೋಸ್ಟ್ ಮಾಡಿದ್ರೆ ಇಷ್ಟ ಆಗಲ್ಲ. ಹಂಗೆ ತಿಂತಾಯಿದ್ದೀನಿ ಗೈಸ್ ಇವಾಗ. ಹಂಗೆ ಒಂಚೂರು ಕುರ್ಕುರೆ ಇತ್ತು, ಅದನ್ನೂ ಹಂಗೆ ಸೈಡ್ಸಿಗೆ ತಿಂತಾಯಿದ್ದೀನಿ. Later that same evening. ಸೊ ಗೈಸ್, ಸಾಯಂಕಾಲ ಆಯಿತು. ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್ ಇವಾಗ. ಇವಾಗ ಸಾರ್ಥಕು ಟ್ರಿಪ್ಪಿಂದ ಬಂದ. ಅವ್ರ ಸ್ಕೂಲ್ ಹತ್ರ ಅವನೇ. ಇವಾಗ ಅವನು ಹೋಗಿ ಕರ್ಕೊಂಡು ಬರಬೇಕು ಗೈಸ್ ಇವಾಗ. ನಮ್ಮ ಅಪ್ಪನ ತಂದು ಇವಾಗ ಬಿಟ್ಟೆ. ಹಂಗೆ ಒಂದು 10 ನಿಮಿಷ ಹಂಗೆ ಫೋನ್ ನೋಡ್ತಿದ್ದೆ. ಇವಾಗ ಸಾರ್ಥಕ್ ಬಂದಿದ್ದಾನಂತೆ. ಅವರು ಸ್ಕೂಲಲ್ಲಿ ಫೋನ್ ಹಾಕಿದ್ರು. ಇವಾಗ ಅವನು ಹೋಗಿ ಕರ್ಕೊಂಡು ಬರ್ತೀನಿ ಗೈಸ್ ಇವಾಗ. ಸೊ ಗೈಸ್, ನಾಳೆ ಕಾಲೇಜ್ಗೆ ಐರನ್ ಮಾಡ್ಕೋತಿದ್ದೆ ಗೈಸ್. ನಮ್ಮಮ್ಮ ಲೈಟ್ ಇರಲಿಲ್ಲ ಅಂತ ನಾಳೆ ಅದು ಲ್ಯಾಂಪ್ದು ಲೈಟ್ ಬರುತ್ತಲ್ಲ ಸರ್ಕಲ್ ಥರ, ಅದನ್ನ ತೊಗೊಂಡು ಬಂದು ಮೈಕ್ ತೊಗೊಂಡು ಬಾ ಅಂತ ಹೇಳ್ತಿದ್ರು. ನಾನು ಅದೇ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂಚೂರು ವ್ಯೂಸ್ ಬರಲಿ, ಆಮೇಲೆ ನೋಡೋಣ ಏನೇನಿರುತ್ತೆ ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಗೈಸ್, ಇವನು ಟ್ರಿಪ್ಪಿಂದ ಆವಾಗಲೇ ಬಂದಾಗಿಂದ ಫೋನ್ ನೋಡ್ತಿದ್ದಾನೆ ನೋಡಿ ಗೈಸ್ ಇವನು. ಸೊ ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀನಿ ನಾನು. ಸೊ ಗೈಸ್, ಇವಾಗ ಊಟ ಎಲ್ಲ ಆಯಿತು. ಸಾರ್ಥಕ್ ಮಲ್ಕೊಂಡಿದ್ದೆ. ಆ್ಯಕ್ಚುಲಿ ಬೇಕಂತ ಎಪ್ಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಎಲ್ಲಕ್ಕೆ ಕರ್ಕೊಂಡೋಗಿದ್ರು ಟ್ರಿಪ್ಪಿಗೆ? ವಿಧಾನಸೌಧ, ಕಬ್ಬನ್ ಪಾರ್ಕು, ವಿಶ್ವೇಶ್ವರಯ್ಯ ಮ್ಯೂಸಿಯಮ್, ನೆಹರು ಪ್ಲಾನೆಟೋರಿಯಂ. ಆಮೇಲೆ ಏನೇನು ತಿಂದೆ? ಎಂಜಾಯ್ ಮಾಡ್ದೆ ಹೆಂಗೆ? ಮ್ಯಾಗಿ, ಸ್ಯಾಂಡ್ವಿಚು, ಕುರ್ಕುರೆ, ಚಿಪ್ಸ್ ಎಲ್ಲ ತಿಂದೆ. ಎಂಜಾಯ್ ಮಾಡ್ದೆ ಹೆಂಗೆ? ಎಷ್ಟು ಮಲ್ಕೊಂಡಿದ್ದ ಗೈಸ್, ಎಬ್ಸ್ಬಿಟ್ಟವನೇ ಮದ್ದರ ಆಯ್ತಾನ ಹೇಳಿ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಗಾಡಿ ಒಳಗಡೆ ಹಾಕಿದೆ ಗೈಸ್ ಇವಾಗ. ಡೈಲಿ ಮಲ್ಕೋ ಅಂದರೆ ಮಲ್ಕೊಳ್ಳಲ್ಲ. ಇವತ್ತು ಟ್ರಿಪ್ಗೆ ಹೋಗಿ ಬಂದುಬಿಟ್ಟು ಫುಲ್ ಸುಸ್ತಾಗಿ ಇವತ್ತು ಮಲ್ಕೊಂಡಿದ್ದಾನೆ 9 ಗಂಟೆಗೆ ಗೈಸ್. ನೋಡಿ ಗೈಸ್ ಇವನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಗೈಸ್, ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.